ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟಿಂಗ್ ಯಂತ್ರದಲ್ಲಿ ಲೋಪ ಇದೆಯಾ? 2 ಬಾರಿ ನೆಗೆಟಿವ್ ತೋರಿಸಿ 3ನೇ ಬಾರಿಗೆ ಪಾಸಿಟಿವ್ ಬಂದಿದೆ. ಕುಡಿದಿಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸರು ಹಾಗಿದ್ರೆ ದಂಡ ವಿಧಿಸಿದ್ರ? ಮದ್ಯ ಸೇವನೆ ಪತ್ತೆ ಹಚ್ಚುವ ಯಂತ್ರದಲ್ಲೇ ಲೋಪ ಕಂಡು ಬಂದ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅಜಯ್ ಕಶ್ಯಪ್ ಎಂಬುವರು ರಿಟ್ ಅರ್ಜಿ ಹಾಕಿದ್ದಾರೆ. ಮದ್ಯ ಸೇವನೆ ಪತ್ತೆ ಹಚ್ಚುವ ಯಂತ್ರದಲ್ಲೇ ಲೋಪ ಇದೆ. ಯಾಕಂದ್ರೆ 3 ಬಾರಿ ಪರೀಕ್ಷೆ ಮಾಡಿದಾಗ 2 ಬಾರಿ ನೆಗೆಟಿವ್ ಬಂತು, 3ನೇ ಬಾರಿಗೆ ಪಾಸಿಟಿವ್ ಬಂದಿದೆ. ಎಷ್ಟು ಹೇಳಿದ್ರೂ ಕೂಡ ಒಪ್ಪಲಿಲ್ಲ ಪೊಲೀಸರು. ಕುಡಿದಿಲ್ಲ ಅಂದ್ರೂ ಕೂಡ ಒಪ್ಪದೆ ದಂಡ ವಿಧಿಸಿದ್ರು ಅನ್ನುವಂಥದ್ದು ಈ ಕೇಳಿ ಬಂದಿರೋ ಆರೋಪ. ಹೀಗಾಗಿ ಅಜಯ್ ಕಶ್ಯಪ್ ಎಂಬುವರು ಅರ್ಜಿ ಹಾಕಿದ್ದಾರೆ ಹೈಕೋರ್ಟ್ಗೆ. ಮದ್ಯ ಸೇವನೆ ಪತ್ತೆ ಹಚ್ಚುವ ಯಂತ್ರದಲ್ಲಿ ಲೋಪ ಇರುವ ಆರೋಪ ಕೇಳಿ ಬರ್ತಾ ಇದೆ. ಡ್ರಿಂಕ್ ಅಂಡ್ ಡ್ರೈವ್ಗೆ ದಂಡ ವಿಧಿಸಲಾಗುತ್ತೆ. ಅದಕ್ಕೂ ಮುಂಚೆ ಟೆಸ್ಟಿಂಗ್ ಮಾಡ್ತಾರೆ. ಟೆಸ್ಟಿಂಗ್ ಮಾಡೋ ಯಂತ್ರದಲ್ಲಿ ಲೋಪ ಇರೋ ಆರೋಪ. ಕಾರ್ ಚಾಲನೆ ಮಾಡುವಾಗ ಟ್ರಾಫಿಕ್ ಪೊಲೀಸರು ತಡೆದಿದ್ರು. ಆ ಸಂದರ್ಭದಲ್ಲಿ ಮದ್ಯಪಾನ ಮಾಡಿರಲಿಲ್ಲ, ಹಾಗಿದ್ದು ಕೂಡ ಯಂತ್ರದಲ್ಲಿ ಪಾಸಿಟಿವ್ ತೋರಿಸಿದೆ ಅಂತ ಹೈಕೋರ್ಟ್ಗೆ ಆ ವ್ಯಕ್ತಿ ಅರ್ಜಿ ಹಾಕೊಂಡಿದ್ದಾರೆ. 3 ಬಾರಿ ಟೆಸ್ಟಿಂಗ್ ಮಾಡಿದಾಗ 2 ಬಾರಿ ನೆಗೆಟಿವ್ ಬಂದಿದೆ, 3ನೇ ಬಾರಿ ಪಾಸಿಟಿವ್ ಬಂದಿದೆ. ಕಾರ್ ಸೀಸ್ ಮಾಡಿ 10,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಮದ್ಯ ಸೇವನೆ ಪತ್ತೆ ಯಂತ್ರದಲ್ಲೇ ಲೋಪ ಇದೆ ಅಂತ ಹೈಕೋರ್ಟ್ಗೆ ವ್ಯಕ್ತಿ ಅರ್ಜಿ ಹಾಕೊಂಡಿದ್ದಾರೆ. ಖಾಸಗಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದಾಗಲೂ ಕೂಡ ನೆಗೆಟಿವೇ ಬಂದಿದೆ. ಕುಡಿದಿಲ್ಲ ಅಂದ್ರೂ ಕೂಡ ಒಪ್ಪದೆ ಹಾಗಿದ್ರೆ ಪೊಲೀಸರು ದಂಡ ವಿಧಿಸಿದ್ರ? ಮದ್ಯ ಪತ್ತೆ ಯಂತ್ರದಲ್ಲೇ ಲೋಪ ಇದೆ ಅಂತ ವಾದ ಮಾಡಿರುವಂತಹ ವ್ಯಕ್ತಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಅರ್ಜಿ ಇದು. ನಿಜಕ್ಕೂ ಈ ಮದ್ಯ ಪತ್ತೆ ಹಚ್ಚುವಂತಹ ಯಂತ್ರದಲ್ಲೇ ಲೋಪ ಇದೆಯಾ? ಅರ್ಜಿಯಲ್ಲಿ ಏನಿದೆ, ಏನಂತ ಹಾಕೊಂಡಿದ್ದಾರೆ ಆ ವ್ಯಕ್ತಿ? ಪ್ರತಿಮಾ, ಇವ್ರು ಹೇಳೋ ಪ್ರಕಾರ, ಅರ್ಜಿದಾರ ಹೇಳೋ ಪ್ರಕಾರ, ಅವರು ಕಾರನ್ನ ಓಡಿಸ್ಬೇಕಾದ್ರೆ ಟ್ರಾಫಿಕ್ ಪೊಲೀಸರು ಅಡ್ಡ ಹಾಕಿದಾಗ ಆ ಮೆಷಿನ್ ಅಲ್ಲಿ ಮೊದಲು ಟೆಸ್ಟ್ ಮಾಡ್ತಾರೆ. ಮೊದಲು 2 ಸಲ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ರಿಸಲ್ಟ್ ಬರೋದಿಲ್ಲ ಅಂತ, ಪಾಸಿಟಿವ್ ಅಂತ ತೋರಿಸೋದಿಲ್ಲ. ಆದ್ರೆ 3ನೇ ಸಲ ಅದು ಪಾಸಿಟಿವ್ ಅಂತ ತೋರಿಸುತ್ತೆ. ಹೀಗಾಗಿ ಅವ್ರು ಕುಡದೇ ಇದ್ರೂ ಕೂಡ, ಮದ್ಯಪಾನ ಮಾಡದೇ ಇದ್ರು ಕೂಡ ಈ ರೀತಿ ಪಾಸಿಟಿವ್ ಆಗಿ ತೋರಿಸಿದೆ ಅಂತೇಳಿ ಅವರು ಆಕ್ಷೇಪ ಎತ್ತಾರೆ. ಆದ್ರೂ ಕೂಡ ಪೊಲೀಸರು ಕೊಡ್ಲೇಬೇಕು ಅಂತೇಳಿ 10,000 ರೂಪಾಯಿ ದಂಡ ವಿಧಿಸ್ತಾರೆ. ಜೊತೆಗೆ ಇವರು ಆಕ್ಷೇಪ ಎತ್ತಿದ್ರಿಂದ ಕಾರನ್ನ ಕೂಡ ಸೀಸ್ ಮಾಡ್ತಾರೆ. ಹೀಗಾಗಿ ಅವರೇ ಸ್ವತಃ ಹೋಗಿ ಖಾಸಗಿ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸಿದಾಗ ಮದ್ಯಪಾನ ಮಾಡಿಲ್ಲ ಅನ್ನೋದು ಆ ಸರ್ಟಿಫಿಕೇಟ್ ಕೂಡ ಅವ್ರ ಹತ್ರ ಇದೆ. ಹೀಗಾಗಿ ಅವ್ರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ರೀತಿ ಮೆಷಿನ್ಗಳು ಸರಿ ಇಲ್ಲ, ಹೀಗಾಗಿ ಮೆಷಿನ್ಗಳು ಸರಿ ಇಲ್ದಿರೋದ್ರಿಂದ ಮದ್ಯಪಾನ ಮಾಡಿದೀವಿ ಅಂತ ಹೇಳಿ ಕಳಂಕ ಕೂಡ ಬರ್ತಾ ಇದೆ. ಯಾಕಂದ್ರೆ ಅದು ಏನು ದಂಡ ಹಾಕೋದು ಜೊತೆಗೆ ಕೇಸ್ ಕೂಡ ಹಾಕೋದ್ರಿಂದ ನಮಗೆ ಕಳಂಕ ಆಗ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಕೇಳಿದ್ದಾರೆ. ಹೀಗಾಗಿ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಯಾವ ರೀತಿ ನೀವು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಆ ಮೆಷಿನ್ಗಳನ್ನ, ಅದು ಹೇಗೆ ಟ್ಯಾಂಪರ್ ಪ್ರೂಫ್ ಆಗಿದೆ, ಇದ್ರ ಬಗ್ಗೆ ನಮ್ಗೆ ವರದಿ ಕೊಡಿ ಅಥವಾ ನಿಮ್ಮ ಆಕ್ಷೇಪಣೆ ಏನಿದೆ ಅದನ್ನು ಸಲ್ಲಿಸಿ ಅಂತೇಳಿ ಸೂಚನೆ ಕೊಟ್ಟು ವಿಚಾರಣೆಯನ್ನ ಸೆಪ್ಟೆಂಬರ್ 3ನೇ ತಾರೀಕಿಗೆ ಮುಂದೂಡಿದೆ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ.